ಕೇಡಿ ಅಂತ ಬಂದಾಗ ನಮಗೆಲ್ಲರಿಗೂ ಕೂಡ ಡೇ ಒನ್ನಿಂದಲೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು. ಸೊ ಫೈನಲಿ ಇವತ್ತು ಆಡಿಯೋಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ರಿ. ಅದು ನಮಗೆ ವಾವ್ ಅನ್ನೋ ಲೆವೆಲ್ಗೆ ಅನ್ನಿಸ್ತಾ ಇದೆ. ಆ ಖುಷಿಯನ್ನು ನೀವು ಝೀ ಮೂಲಕ ಹಂಚ್ಕೊಳ್ಳೋದು ಖುಷಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒಂದು ಜಾಸ್ತಿ ಏನು ಹೇಳ್ತಾರಲ್ಲ ಪ್ರೆಜರ್ ಸಮಥಿಂಗ್ ಇದು ಅಂತೀವಲ್ಲ, ಸೊ ಆ ಥರ ಒಂದು ಇದ್ರ ಮುಖಾಂತರ ಏನಕ್ಕೆ ಸಂದೇಶ ಕೊಡೋಕ್ಕೆ ಬಯಸ್ತೀನಿ ಅಂದರೆ, ನಾನು ಕನ್ನಡ ಬಂದು ಕನ್ನಡ ಚಿತ್ರರಂಗ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೇಡಿ ಆಡಿಯೋ ರೈಟ್ಸ್. ಅಂದರೆ ಒಂದು ಟಿ ವಿ ರೈಟ್ಸು, ಒಂದು OTT ರೈಟ್ಸು ಹೋಗೋಷ್ಟು ದುಡ್ಡು ಒಂದು ಅಂದರೆ ಅದಕ್ಕಿಂತ ಜಾಸ್ತಿ OTT ಟಿ ವಿ ರೈಟ್ಸ್ ಹೋಗೋಕ್ಕಿಂತ ಜಾಸ್ತಿ ಒಂದು ಆಡಿಯೋ ರೈಟ್ಸಲ್ಲಿ ಆನಂದ್ ಅಡಿಯೋದವ್ರು ಬೈ ಮಾಡಿದ್ದಾರೆ ಅಂದಾಗ ಕನ್ನಡ ಮಾರ್ಕೆಟು ಜೀವಂತವಾಗಿದೆ, ದೊಡ್ಡದಾಗಿದೆ ಅಂತ. ಇಂಡಿಯನ್ ಸಿನಿಮಾಗೆ ಲೆಕ್ಕ ಹಾಕೊಂಡ್ರೆ ಕನ್ನಡ ಮಾರ್ಕೆಟು ದೊಡ್ಡದಾಗಿದೆ. ನಾಟ್ಲಕ್ಕೆ ಒಂದು ಕೇಡಿ ಒಂದೇ ಅಲ್ಲ, ದೊಡ್ಡದಾಗಿದೆ ಅಂತ ನಾನು ಎಲ್ಲರಿಗೂ ಹೇಳಕ್ಕೆ ಬಯಸ್ತೀನಿ. ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಗೊತ್ತಿಲ್ಲ, ನಿಮ್ಮ ಹತ್ರ ಕೇಳಿಬಿಡೋಣ. ಡಿಸೆಂಬರಲ್ಲಿ ಬರ್ತಾ ಇದ್ದೀರಾ, ಅದೇ ಡೆವಿಲ್ ಟೈಮಲ್ಲೇ ಕೇಡಿ ಕೂಡ ಬರ್ತಾ ಇದೆ ಅನ್ನೋ ಸಂಬಂಧಪಟ್ಟಂಥ ಮಾಹಿತಿ ಒಂದು ಕಡೆ ಹರಿದಾಡ್ತಿದೆ. ಇದಕ್ಕೆ ಸಂಬಂಧಪಟ್ಟ ನೀವು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಹೇಗೆ ಸಾಧ್ಯ? ಇಬ್ಬರು ಸ್ಟಾರ್ಗಳ ಸಿನಿಮಾ ಒಂದೇ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಮೇಲೆ ವಾರ್ ಮಾಡ್ತೀನಿ ನಾನು, ಫೈಟ್ ಮಾಡ್ತೀನಿ ನಾನು. ಬೇರೆ ಲ್ಯಾಂಗ್ವೇಜ್ ಯಾವ್ದಾರ ಸಿನಿಮಾ ಬರಲಿ, ಯಾವ ಸೂಪರ್ ಸ್ಟಾರ್ಗಳು ಸಿನಿಮಾ ಬಂದರೂ ಬೇರೆ ಲ್ಯಾಂಗ್ವೇಜ್ ಮೇಲೆ ಫೈಟ್ ಮಾಡ್ತೀವಿ. ಕನ್ನಡ ಸಿನಿಮಾ ಅಲ್ಲ, ಡೆವಿಲ್ಲು ನಮ್ಮ ಸಿನಿಮಾನೇ, ಕೇಡಿನೂ ನಮ್ಮ ಸಿನಿಮಾನೇ. ಯಾಕೆಂದರೆ ಕನ್ನಡ ಸಿನಿಮಾ. ಎಸ್, 100%. ನೋ ನಮ್ಮ ಸಿನಿಮಾ ಕನ್ನಡ ಸಿನಿಮಾ ಅಂದಾಗ ಒಟ್ಟಿಗೆ ಬಂದ್ಬಿಟ್ಟು ನೀನು ₹100 ಬರೋದ್ರಲ್ಲಿ ₹50 ನೀ ತಗೋ, ₹50 ನಾ ತಗೋ ಅಂತ ಮಾಡಲ್ಲ ನಾವು. ನಮ್ಗೆ ಗೊತ್ತು ನಾವು ಹೆಂಗೆ ಪ್ಲ್ಯಾನ್ ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ನಾವು ಅವರೆಲ್ಲ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಆಮೇಲೆ ಇನ್ನೊಂದು ಕಾಂಪಿಟೇಷನ್ ಅಂದರೆ ನಾವು ಮೊದಲು ಬರಬೇಕು ಅನ್ನೋದು, ಮಾರ್ಟಿನ್ಗಿಂತ ಮುಂಚೆ ನೀವು ಬರಬೇಕು ಅಂತ ಇತ್ತು ಅಂತ ಕೇಳ್ಪಟ್ವಿ. ಗಾಸಿಪ್ಗಳು, ಆ ಗಾಸಿಪ್ಗೊಂದು ಕ್ಲಾರಿಟಿ. ಈ ಗಾಸಿಪ್ ಅಂತೇನಿಲ್ಲಪ್ಪ, ಆ ಸಿನಿಮಾ ಧ್ರುವನೇ ಹೀರೋ, ಕೇಡಿ ಸಿನಿಮಾನು ಧ್ರುವನೇ ಹೀರೋ. ಇಲ್ಲಿ ಏನಾಗಿದೆ, ಸಿನಿಮಾ ಬಂದ್ಬಿಟ್ಟು ಈಗ ಒಂದು ₹100 ಬೆಲೆ ಆದರೆ ಇನ್ನೊಂದು ₹200 ಬೆಲೆ ಆಗಿರುತ್ತೆ. ಆ ₹200ಗೆ ನಾವು ಹೆಂಗೆ ಅದನ್ನು ತೊಗೊಂಡೋಗಿ ರೀಚ್ ಮಾಡಬೇಕು ಅನ್ನೋದು ನಾವು ಇದನ್ನು ಮಾಡ್ತಿರ್ತೀವಿ. ಅದು ಬಿಟ್ಟರೆ ಯಾವುದು ಕಾಂಪಿಟೇಷನ್ ಇಲ್ಲ. ಯಾಕಂದರೆ ಸಿನಿಮಾ ಕನ್ನಡ ಸಿನಿಮಾಗಳೇ, ಮಾರ್ಟಿನ್ ಆಗಲಿ, ಕೇಡಿ ಆಗಲಿ, ಡೆವಿಲ್ ಆಗಲಿ ಎಲ್ಲ ಕನ್ನಡ ಸಿನಿಮಾಗಳೇ. ಅವ್ರು ರಿಲೀಸ್ ಮಾಡೋದು 3 ತಿಂಗಳು, ನಾವು ರಿಲೀಸ್ ಮಾಡೋದು ತಪ್ಪೇನಿದೆ? ಅವ್ರು ಮೊದಲು ಬಂದು ಅವ್ರು ಬರಲಿ, ನಾವು ಬರ್ತೀವಿ. ಬಟ್ ನಮ್ಮದೇ ಆದ ಒಂದು ಇದಿದೆಯಲ್ಲ, ಈಗ ಸ್ವಾರ್ಥ ಏನಪ್ಪ ಅಂದರೆ ನನ್ನ ಸಿನಿಮಾ, ನಮ್ಮ ಸಿನಿಮಾ ಅಂತಿದೆ. ಅದಕ್ಕೆ ನಾವು ಫೈಟ್ ಮಾಡ್ತೀವಿ ಯಾವತ್ತೂ ಅಷ್ಟೇ. ಒಂದು ಮನೆ ಇರ್ಬೋದು, ಒಂದು ತಾಯಿ ಮಕ್ಕಳದು, ಅಣ್ಣ ತಮ್ಮ ಇದ್ರು, ನೀನೇನು ಕೆಲಸ ಮಾಡ್ತೀಯ, ಅವನೇನೋ ಬಂದು ₹10 ದುಡ್ಕೊಂಬಂದ್ರೆ ನಾನು ₹20 ದುಡ್ಕೊಂಬಂದೆ ಅಂದಾಗ ಅವ್ರು ಅವ್ವ ನೋಡೋದು, ನನ್ನ ಮಗ ದೊಡ್ಡ ದುಡ್ಕೊಂಬಂದ ಕಣ, ಇನ್ನು ಚಿಕ್ಕವನು ಇಷ್ಟು ದುಡ್ದಾಕ. ಸೊ ಈ ಥರ ನಾಟ್ಲಿಕ್ಕೆ ದ್ವೇಷ ಆಗಲಿ, ದೂಷಿಸೋದಾಗಲಿ ಅವೇನು ಯಾವುದೇ ಕಾರಣಕ್ಕೂ ಮಾಡೋದು ಇಲ್ಲ, ನಾನು ಮಾಡೋಕ್ಕೆ ಬಿಡೋದು ಇಲ್ಲ. ಸೂಪರ್ ಸರ್. ಮಚ್ಚಿಗೂ ನಿಮಗೂ ಏನೋ ಒಂಥರ ನಂಟು ಸರ್, ಅದೇನೋ ಗೊತ್ತಿಲ್ಲ. ಆ ಮಚ್ಚು ಬಗ್ಗೆ, ಆ ಮಚ್ಚು ಅಂದರೆ ನಿಮ್ಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ. ಏನಪ್ಪ, ಫಸ್ಟು ಹಿಡಿದಿದ್ದು ದರ್ಶನ್ ಅವರು, ಕರಿಯ ಅಮೇಝಿಂಗ್. ಆ ಬಾಡಿ ಲ್ಯಾಂಗ್ವೇಜ್ಗೂ ಆ ಸ್ಟೈಲ್ಗೂ ಸಖತ್ತಾಗಿ ಹಿಡ್ಕೊಂಡು ನಿಂತ್ಕೊಂಡ್ರು. ಅದು